ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು DKD. ಹೌ ಆರ್ ಯು ಫೀಲಿಂಗ್? ಫಸ್ಟ್ ಆಫ್ ಆಲ್ ಇದ್ರಲ್ಲಿ ಏನ್ ಗೊತ್ತಾ ಸ್ಪೆಷಲ್, RRR. ತ್ರಿಬಲ್ ಆರ್ ಹೌದು, ಹೆಂಗೆ? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಫ್ಯಾನ್ ನಾನು. ಕರೆಕ್ಟ್. ಅವ್ರ ಸಾಂಗ್ ಕರೆಕ್ಟ್. ಕ್ರೇಜಿ ಕ್ವೀನ್ ರಕ್ಷಿತಾ ಮ್ಯಾಮ್ ಅಲ್ಲಿದ್ದಾರೆ. ಓ ಮೈ ಗಾಡ್, ನೀವು ರೆಮೋ. ನಾನು ಕ್ರೇಜಿ ಸಿಂಗರ್ ರೆಮೋ ಇಲ್ಲಿದ್ದೀನಿ. ತ್ರಿಬಲ್ ಆರ್, ಓ ಮೈ ಗಾಡ್. ನಾನು ಫಸ್ಟ್ ಸ್ಟೇಜ್ ಮೇಲೆ ತಡ್ಕೊಳಕಾಗದೆ ಕುಣಿದಿದ್ ಸಾಂಗ್ ಯಾವ್ದು ಗೊತ್ತಾ? ಯಾವ್ದು? ಶಿವಣ್ಣದು ಅತ್ತೆ ಮಗಳ ಉಡುಪು ನೋಡಿರಿ ಸಾಂಗ್. ನಂಗೆ ಈ ತಪ್ಪಂಗುತ್ ಹಾಡು ಕೇಳಿದ್ರೆ ಅದು ಎಲ್ಲಾದ್ರೂ ಇರ್ಲಿ ಸುಮ್ಮನೆ ಡಂಗ್ ನಕ್ಕ ಡಂಗ್ ಅಂತಾನೆ ಬಿಡ್ತೀನಿ ಅಲ್ಲೇನೆ. ಬಟ್ ಎಲ್ಲರೂ ಎದ್ದು ನಿಂತೆ ಚಪ್ಪಾಳೆ ಹೊಡೆದ್ರಲ್ಲ, ಆಗ ಹೇಗನ್ಸ್ತು ರೆಮೋರೆ? ತುಂಬಾ ಪುಣ್ಯ ಮಾಡಿದೀನಿ ನಾನು ನಿಜವಾಗ್ಲು, ಯಾಕಂದ್ರೆ ಎಲ್ರಿಗೂ ಸಿಗಲ್ಲ ಆ ಭಾಗ್ಯ. ಸೂಪರ್. ಬಟ್ ರೆಮೋರೆ, ನಾವು ವೀಟಿಯಲ್ಲಿ ನೋಡ್ತಾ ಇದ್ವಿ, ನಿಮ್ ಮಗ್ಳು ಹೇಳ್ತಾ ಇದ್ರು ಇನ್ಮೇಲಿಂದ ನೀವು ಸರಿಗಮಪ ಎಲ್ಲ ನೋಡಬಾರ್ದು, DKD ನೋಡಿ ಸ್ವಲ್ಪ ಡಾನ್ಸ್ ಎಲ್ಲ ಕಲಿಬೇಕು ಅಂತ ಹೇಳ್ಬಿಟ್ಟು. ಅದನ್ನ ನೋಡ್ಬೇಕಾದ್ರೆ ನಿಮ್ ರಿಯಾಕ್ಷನ್ ಸಖತ್ತಾಗಿತ್ತು. ನೀವ್ ಅನ್ಕೊಂಡ್ರೆ ಏನ್ ಮಹಾ ಡಾನ್ಸ್ ಹೆಂಗ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀರಿ. ಡ್ಯಾನ್ಸ್ ಅಲ್ಲಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ನೋಡ್ಬೇಕಾದ್ರೆ ನಿಮ್ ರಿಯಾಕ್ಷನ್ಸ್ ಏನ್ ಇತ್ತು ಅದು? ಆಕ್ಚುಲಿ ಅಂದ್ರೆ ನಾನು DKD ನೋಡೋಕೆ ನಂಗೆ ಅನ್ನಿಸ್ತಾ ಇತ್ತು, ಆತರ ಹಾರಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಯಾಕಂದ್ರೆ ನಮ್ಮನ್ನ ಎತ್ಕೊಂಡು ಹಾಡ್ಸಕ್ ಯಾರು ಧೈರ್ಯ ಮಾಡಲ್ಲ. ನೀವ್ ಹೇಳೋದಷ್ಟೇ ಬಾಕಿ, ಅದೇ ಹೇಳಕ್ ಬಂದೆ. ಬಾಯಿ ಕೊಟ್ಟು ಸಿಕ್ಕಾಕೊಂಡ್ರು ಅಂತಾರ ಗೊತ್ತಾ, ಆ ತರ ಆಗಿದೆ ನಿಮ್ ಪರಿಸ್ಥಿತಿ ಇವಾಗ. ಕರೆಕ್ಟ್. ಯಾಕಂದ್ರೆ ಇವ್ರಿಗೆ ಹೇಳಿದ ತಕ್ಷಣ ಒಬ್ರು ಗಡ್ಡ ಕೆರ್ಕೊಂಡು ಅಮೆಝಾನ್ ಇಂದ ಏನ್ ಪ್ರಾಡಕ್ಟ್ ನ ಇವ್ರನ್ನ ಲಿಫ್ಟ್ ಮಾಡಕ್ಕೆ ಆರ್ಡರ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾರೆ ಅರುಣ್ ಮಾಸ್ಟರ್. ಈಗ ನನ್ಗೊಂದು ಕುತೂಹಲ, ಒಂದು ಜಂಪ್ ಅಂದ್ರೆ ನೀವ್ ಎಷ್ಟು ದೂರ ಹೋಗ್ತೀರಾ? ವೆರಿ ಗುಡ್. ಇನ್ನೊಂದ್ ಚೂರ್ ಪುಷ್ ಮಾಡಿದ್ರೆ ಎಷ್ಟು ಜಂಪ್? ಅದು ಪುಷ್ ಮಾಡ್ಬೇಕು. 3, 2, 1 ನೋಡಿ ಆಗುತ್ತೆ. ಯಾರೋ ಹೇಳೋದು ರೆಬೆಕ್ಕಾ ಇಲ್ಲಿ ಡಾನ್ಸ್ ಮಾಡಕ್ ಆಗಲ್ಲ ಅಂತ ಹೇಳಿ. ನಾನ್ ಚಾಲೆಂಜ್ ಮಾಡ್ತೀನಿ, 4ನೇ ವಾರ ನೋಡಿ ಆ ಕಾರ್ನರ್ ಇಂದ ಈ ಕಾರ್ನರ್ಗೆ ರೆಮೋ ಜಂಪ್ ಮಾಡ್ತಾರೆ. ನನ್ ಮೇಲೆ ಏನ್ ಕೋಪ ನಿಮಗೆ? ನಾನು ಫಿನಾಲೆಗೆ ಬಂದ್ರೆ 100% ಅರುಣ್ ಮಾಸ್ಟರ್ ನನ್ನ ಜಂಪ್ ಮಾಡಿಸಿ. ಅವರಂತೂ ನಿಮ್ಮನ್ನ ತೋಳ್ ಮೇಲೆ ಎತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಈ ಆರ್ ನ ರಾಕಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಕ್ರೇಜಿ ಕ್ವೀನ್ ಆರ್ ಫಾರ್ ರಕ್ಷಿತಾ ಮ್ಯಾಮ್ ಹೇಳ್ತಾರೆ. ಮ್ಯಾಮ್, ದ ಡಾಟರ್ ಇಸ್ ವೆರಿ ಸ್ವೀಟ್, ತುಂಬಾ ಮುದ್ದಾಗಿದ್ದಾಳೆ ಅವಳು. ವಿ ಸೇ ನೋ ಅ ಫ್ಯಾಮಿಲಿ ರಿಯಲಿ ಕಂಪ್ಲೀಟ್ಸ್ ಅಸ್ ಅಂತೀವಿ, ಬಟ್ ಆಕ್ಚುಲಿ ಫಾರ್ ಅ ಮದರ್ ದ ಚೈಲ್ಡ್ ರಿಯಲಿ ಕಂಪ್ಲೀಟ್ಸ್. And can I say something? ನಿಮ್ ಬಾಡಿಯಲ್ಲಿ ಸಖತ್ ರಿದಮ್ ಇದೆ ರೆಮೋ ಅವರೇ. ವಾಟ್ ಅನ್ ಅಮೇಸಿಂಗ್ ರಿದಮ್ ಯು ಗಾಟ್. ರೆಮೋ, ನೀವೇನೋ ಹೀರೋ ಹಿಂಗ್ ಬರೋದ್ ನೋಡ್ಬೇಕು ಅಂತ ಅನ್ಕೋತಾ ಇದೀರಾ. ನಾವು ಡ್ರೀಮ್ ಗರ್ಲ್ ಆಗಿ ಹೆಂಗ್ ಕಾಣಿಸ್ತೀರಾ ನೀವು ಅಂತ ನಾನ್ ಅನ್ಕೋತಾ ಇದ್ದೀನಿ. ಆಲ್ವೇಸ್ ಲೈಕ್ ಅ ಬಾಯ್ ಅಲ್ಲ, ದಿಸ್ ಟೈಮ್ ಲೈಕ್ ಅ ಹಾಟ್ ವುಮೆನ್. ದಟ್ಸ್ ವಾಟ್ ಐ ವಾಂಟ್ ಟು ಸೀ ಯು ಆಸ್ ರೆಮೋ. And I think we all totally enjoyed it so much, Remo. Thank you for coming to this stage. ರಾಘು, ರೇಮು ಅವ್ರಿಗೆ ತುಂಬಾನೇ ಆಸಕ್ತಿ, ಯಾವುದೇ ಕೆಲಸ ಮಾಡ್ಬೇಕಾದ್ರು ಬಹಳನೇ ಆಸಕ್ತಿ ಇದೆ. ಆಮೇಲೆ ಆ ಆಸಕ್ತಿಗೆ ಬಹಳ ದೊಡ್ಡ ಸ್ಫೂರ್ತಿ ಶಕ್ತಿನೇ ಅವ್ರ ಮಗಳು. ಡಾನ್ಸ್ ಮಾಡೋದು ಎಷ್ಟು ಕಷ್ಟನೋ ಹಾಡೋದು ಅಷ್ಟೇ ಕಷ್ಟ, ಹಾಡ್ಕೊಂಡು ಡಾನ್ಸ್ ಮಾಡೋದು ಎಷ್ಟು ಕಷ್ಟ ಅದನ್ನ ಬಹಳ ಆನಂದವಾಗಿ ನಿಭಾಯಿಸಿದ್ರೆ ಇವತ್ತು ಸ್ಟೇಜ್ ಮೇಲೆ ನೀವು. ವೆಲ್ಕಮ್ ಟು DKD. ಅಂಡ್ ಚಿನ್ನಾರಿ ಮುತ್ತ ಅವರ, ನಿಮ್ಮ ಚಿನ್ನಾರಿ ಮುತ್ತ ಸಿನಿಮಾದಲ್ಲೂ ಕೂಡ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ. ಏನು ಕಾಂಟ್ರಿಬ್ಯೂಷನ್? ಅವರೇ ಹಾಡಾಡಿರೋದು. ಕರೆಕ್ಟ್. ಚಿನ್ನಿ ಮಾಸ್ಟರ್, Fantastic. Thank you, sir. What for me, you're a rock star. Thanks so much. Thank you, sir. Thank you, sir. ವಾವ್, ಫಾರ್ ಮೀ ಯುವರ್ ಅ ರಾಕ್ ಸ್ಟಾರ್ ಅಂತ ಹೇಳಿದ್ರು ಚಿನ್ನಿ ಮಾಸ್ಟರ್. ಸೊ ಈ ರಾಕ್ ಸ್ಟಾರ್ ರೆಮೋ ಬಗ್ಗೆ ನಮ್ಮ ಶಿವಣ್ಣ ಏನ್ ಹೇಳ್ತಾರೆ? ನಮಸ್ಕಾರ ರೆಮೋ ಅವರೇ. ನಮಸ್ತೆ ಅಣ್ಣ. ಅವ್ರು ಯಾವುದೇ ಪ್ರೋಗ್ರಾಮ್ ನೋಡ್ತೀನಿ ಯಾವಾಗಲೂ ಸಂತೋಷವಾಗಿರ್ತಾರೆ. ಇವತ್ತು ಆ ಎಂಜಾಯ್ಮೆಂಟ್ ನೋಡಿದ್ ನಾವು. ಎಷ್ಟು ಮಾಸ್ಟರ್ ಹೇಳ್ದಂಗೆ ಆ ಒಂದು ಡ್ಯಾನ್ಸ್ ಮಾಡ್ಬೇಕಾದ್ರೆ ಒಂದು ವಾವ್ ವಕಾವ್ ಫ್ಯಾಕ್ಟರಿ ಇತ್ತು. ವೆಲ್ಕಮ್ ಟು DKD. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಅಣ್ಣ ನೀವೆಲ್ಲ ಸ್ಫೂರ್ತಿ ನನಗೆ. ಆಕ್ಚುಲಿ ನಿಮ್ ಎದುರುಗಡೆ ಹೇಳಕ್ಕಂತಲ್ಲ, ನಿಮ್ ಹಾಡುಗಳನ್ನ ಪಟ್ 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 ಅಂತ ನಾನು ಹಾಡ್ಬಲ್ಲ, ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಹಾಡುಗಳಿದೆ ನಿಮ್ದು. ಅದರಲ್ಲಿ ನಿಮ್ದು ಒಂದು ಸಾಂಗ್ ಇದೆ, ಆ ಸಾಂಗ್ಗೆ ನಾನು ಸ್ಟೇಜ್ ಮೇಲೆ ಡಾನ್ಸ್ ಮಾಡ್ಬೇಕಂತ ಚಿಕ್ಕ ವಯಸ್ಸಿಂದ ಆಸೆ ಅಣ್ಣ ನಂಗೆ. ಅದು ನೀವು ಅಣ್ಣಯ್ಯ ತಮ್ಮಯ್ಯ ನೋಡಿ ನೀವಿಲ್ಲಿ ಈ ಸಾಂಗ್, ನನ್ನ ಎದೆಯಲ್ಲಿ ಆ ಸಾಂಗ್ ನಾನು ನಿಮ್ ತರ ನಾನ್ ಡ್ರೆಸ್ ಮಾಡ್ಕೊಂಡು ಡಾನ್ಸ್ ಮಾಡ್ಬೇಕಂತಲ್ಲ ಕನ್ಸಣ ಅವಾಗ ನನಗೆ. ಅದು ಈ ಸತಿ ಮಾಡ್ಸಕ್ಕೆ ಅರುಣ್ ಮಾಸ್ಟರ್, ಇದು ನಡಿಬೇಕು. ಅರುಣ್ ಮಾಸ್ಟರ್ ಅವರ ಆಸೆ ನೆರವೇರ್ಬೇಕು ಈ ಸ್ಟೇಜ್ ಮೇಲೆ ಮಾಡಿ. ಅವಾಗ ನಾನು ಬಂದ ನಿಮ್ಮ ಜೊತೆ ಡ್ಯಾನ್ಸ್. ಎಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಣ್ಣ. ಅಣ್ಣ, ರೆಮೋ ಜೊತೆ ಸೇರಿ ಒಂದೇ ಒಂದು ಹಾಡಿನ 1-2 ಸಾಲು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು.
ನಿನ್ನ ಬಿಡಲಾರೆ ನಾನೆಂದಿಗೂ ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ. ಸೂಪರ್ ಸೂಪರ್ ಲವ್ಲಿ ರೇಮೋ. ಆದ್ರೆ ಒಂದು ಇವತ್ತು ನಿಮ್ಮ ಡಾನ್ಸ್ ನೋಡಿ ಫಸ್ಟ್ ನಿಮ್ ಟೀಚರ್ ತುಂಬಾ ಇಷ್ಟಪಟ್ರು. ಓಡ್ ಬಂದು ರೆಮೋಗ್ ಒಂದು ಹಕ್ಕೊಡಿ ನೋಡೋಣ ಕಮಾನ್. ನಮ್ ಟೀಚರ್ ಅವರೇ ಆಕ್ಚುಲಿ ಫಸ್ಟ್. ಅದೇ ಅದಕ್ಕೆ ಹೇಳಿದೆ ಫಸ್ಟ್ ಟೀಚರು. ದಾಂಪತ್ಯದಲ್ಲಿ ಇವರು ಜೋಡಿ ನಂಬರ್ 1. ಕುಣಿಯೋಕ್ ಬರ್ದೇ ಇದ್ರು ಕೂಡ ಹೆಂಡತಿ ತಾಳಕ್ಕೆ ಹೆಜ್ಜೆ ಹಾಕೋರು ಇವರು. ಭೂಮಿಕಾ ಅಕ್ಕನ ವಾತ್ಸಲ್ಯವನ್ನ ಪಡೆದ ಪ್ರೀತಿಯ ತಮ್ಮ ಅಮೃತಧಾರೆಯ ಜೀವನ್. ಈಗ ಜೀವನ್, ನಿಮ್ಮ ಜೀವನದ ಬಹಳ ಇಂಪಾರ್ಟೆಂಟ್ ವಿಷಯ ಡಾನ್ಸ್. ಹೌದು ಹೌದು ಅದು ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ವಿಜಯ ರಾಘವೇಂದ್ರ ಹತ್ರ ಕೇಳೋಣ. ಸರ್ ಹೇಳಿ ಸರ್. ಹಾಯ್ ಜೀವನ್. ನಮಸ್ತೆ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಡಾನ್ಸ್ ಕರ್ನಾಟಕ ಡಾನ್ಸ್. ಥ್ಯಾಂಕ್ ಯು. ಆಮೇಲೆ ನಿಮಗೆ ಬಹಳ ದೊಡ್ಡ ಸಪೋರ್ಟ್ ಆಗಿ ನೀವು ಡಾನ್ಸ್ ಕಲೀಲೇಬೇಕು ಅಂತ ನಿಮಗೆ ಸಪೋರ್ಟ್ ಮಾಡ್ತಿರೋ ನಿಮ್ಮ ವೈಫ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾವು ಇಲ್ಲಿಂದ. ಆಮೇಲೆ ಈ ನಿಮಗೆ ಕೊರಿಯೋಗ್ರಫಿ ಮಾಡಿದ್ ಯಾರು? ರವಿ ಮಾಸ್ಟರ್ ಸರ್. ರವಿ ಮಾಸ್ಟರ್ ಒಳ್ಳೆ ಮಾಸ್ಟರ್ ಸಿಕ್ಕಿದ್ದಾರೆ ನಿಮಗೆ. ಅಂಡ್ ಆಕ್ಚುಲಿ ಇದು ಒಂದು ಒಳ್ಳೆ ಪ್ರಾರಂಭ. ಇನ್ನೂ ಒಳ್ಳೆ ಡಾನ್ಸ್ ನೀವು ಕಲಿಯೋ ಹಾಗೆ ಆಗ್ಲಿ ಅಂತ ನಾನು ಆಶಿಸ್ತೀನಿ ಜೀವನ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಜೀವನ್. ಥ್ಯಾಂಕ್ ಯು ರಾಘು. ಶಿವಣ್ಣ, ನಮ್ಮ ಜೀ ಕನ್ನಡ ವಾಹಿನಿಯ ಪ್ರತಿಭೆ ಜೀವನ್. ಜೀವನ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಐ ಥಿಂಕ್ ಯು ಡಿಡ್ ಯುವರ್ ಜಾಬ್ ವೆರಿ ಗುಡ್. ಆಕ್ಚುಲ್ ಆಗಿ ಈ ಒಂದು ಏನಂತೀವಿ ಡ್ರಿಂಕ್ಸ್ ಮಾಡಿದ್ಮೇಲೆ ಒಂದು ಕಿಕ್ ಇದೆಯಲ್ಲ, ಆ ನಶೆ ಇತ್ತು. ಆ ನಶೆನ ಬಹಳ ಕಿಕ್ ಇತ್ತು ಆಕ್ಚುಲ್ ಆಗಿ. ಯಾಕಂದ್ರೆ ನಶೆ ಮಾಡಿದ್ಮೇಲೆ ಹೆಂಗ್ ಮಾಡಿದ್ರು ಡ್ಯಾನ್ಸ್ ಅದೊಂದು ಅಡ್ವಾಂಟೇಜ್ ಇದೆ. ಬಟ್ ರವಿ ಕ್ಲೆವರ್ ಆಗಿ ಯೂಸ್ ಮಾಡಿದ್ದಾರೆ ಅದು. ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್. ವಿಟಿ ನೋಡಿದಾಗ ತುಂಬಾ ಚೆನ್ನಾಗಿತ್ತು. ನಿಮ್ ವೈಫ್ ಅವರು ನಿಮ್ಗೆ ಟಾರ್ಚರ್ ಕೊಡೋದು. ಬಟ್ 100% ವೈಫ್ ಹೇಳಿದ್ಮೇಲೆ ಆ ತಾಳ ಕುಣಿಲೇಬೇಕು. ಅದೇ ಜೀವನ. ಇಲ್ಲಾಂದ್ರೆ ಕಷ್ಟ ಆಗ್ಬಿಡುತ್ತೆ. ವೈಫ್ ನ ಯಾವಾಗ ಲೈಫ್ ಆಗಿ ಥಿಂಕ್ ಮಾಡ್ಬೇಕು, ನೈಫ್ ಆಗಿ ಥಿಂಕ್ ಮಾಡ್ಬೇಡ. ಓಕೆ, ಯಾಕಂದ್ರೆ ಅವಾಗ ಜೀವನ ಚೆನ್ನಾಗಿರೋದು. ಅಣ್ಣ ಏನಣ್ಣ, ವೈಫ್ ನ ಲೈಫ್ ಆಗಿ ಟ್ರೀಟ್ ಮಾಡ್ಬೇಕು, ನೈಫ್ ಆಗಿ ಟ್ರೀಟ್ ಮಾಡಬೇಡ ಅಣ್ಣ. ರವಿ 100% ಎಸ್ ಜೀವನ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಎಸ್, ಜೀವನ್ ಅವ್ರ ಜೀವನನ ಬಹಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಓಕೆ, ಆಲ್ ದಿ ಬೆಸ್ಟ್ ಜೀವನ್. ಲವ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಜೀವನ್ ಖಂಡಿತವಾಗ್ಲೂ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಣ್ಣ ಹೇಳ್ಬಿಟ್ಟಿದ್ದಾರೆ. ಇದು ನಮ್ಮ DKD ಯ ಜಡ್ಜಸ್ ಹೇಳಿದ್ದಾರೆ. ಆದ್ರೆ ನಿಮ್ಮ ಮನೆಯ ಜಡ್ಜ್ ಯಾರು ಅಲ್ಲಿದ್ದಾರೆ, ಅವ್ರನ್ನ ಕರೆಯೋಣ. ದಯವಿಟ್ಟು ಏನಂತ ಕರಿತೀರಾ ಪ್ರೀತಿಯಿಂದ? ಚಿನ್ನ. ಇದೇ ಟೋನಲ್ಲೇ ಕರೀರಿ ಲಾವಣ್ಯನ. ಹಾ, ಚಿನ್ನ ಪ್ಲೀಸ್ ಪಾಸಿಟಿವ್ ಆಗಿ ಹೇಳು ಬಾ. ಪಾಸಿಟಿವ್ ಆಗಿ ಹೇಳು ಬಾ ಅಂದ್ರೆ. ಆಕ್ಚುಲಿ ಆಸ್ ಅ ಡ್ಯಾನ್ಸರ್ ನನ್ ಕನ್ಸಾಗಿತ್ತು ಇದು. ಇದನ್ನ ನಾನು ಹೇಳ್ತೀನಿ. ಆಕ್ಚುಲಿ ಫೋನ್ ಬಂದಾಗ ಇವಳು ವೇಟ್ ಮಾಡ್ತಾ ಇದ್ಲು, ಇವ್ರಿಗೆ Okay, ಬರುತ್ತೆ ನನಗೆ ಬಂದಿರುತ್ತೆ ಅಂತ. ಸೊ ನಾನು ಹಾಗೆ ಅನ್ಕೊಂಡೆ. ನಾನು ಫೋನ್ ಬಂದ ಮೋಸ್ಟ್ಲಿ ಅವಳು ನಂಬರ್ ಇಲ್ಲದೆ ನನಗೆ ಕಾಲ್ ಮಾಡಿರ್ಬೋದು ಅಂತ ಅನ್ಬಿಟ್ಟು ರಿಸೀವ್ ಮಾಡಿದ ತಕ್ಷಣ DKDಗೆ ನೀವು ಬಂದು ಡ್ಯಾನ್ಸ್ ಮಾಡ್ತೀರಾ? ಓಕೆ, ಇಬ್ರು ಇರ್ತೀವಿ ಅಂತ ಅನ್ಕೊಂಡೆ. ಅವಾಗ ಚೆನ್ನಾಗಿ ಹಿಂಗೆ DKD ಹೋಗೋದು. ಇಲ್ಲೂ ಒಂದ್ ಸರಿ ಜೋಡಿ ಸರಿ ಅಂತ ಓಕೆ ಅನ್ಕೊಂಡ್ರಿ ನೀವು. ಓಕೆ ಅಂತಂದ್ಲು. ಆಮೇಲೆ ಗೊತ್ತಾಯ್ತು ಓಕೆ ನನ್ನನ್ನು ಮಾತ್ರ ಸೆಲೆಕ್ಟ್ ಮಾಡಿದ್ದಾರೆ.